ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಪರಿಶುದ್ಧ ಸನ್ನಿಧಿಯಲ್ಲಿ ಇವತ್ತಿನ ದಿವಸ ಸೇರಿ ಬರುವಂತೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಇವತ್ತಿನ ದಿವಸ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗುತ್ತಿರುವಂತ ವಿಚಾರ ನಾವು 2-3 ವಾರಗಳು ಅನ್ಸುತ್ತೆ ಆ ವಿಚಾರವನ್ನು ನಾವು ಧ್ಯಾನ ಮಾಡ್ತಾರೆ. 3 ದಿನಗಳು ನಾವು ಧ್ಯಾನ ಮಾಡಿದ್ದೇವೆ ಅನ್ಸುತ್ತೆ. ಸುವಾರ್ತೆಯನ್ನ ಸಾರುವ ವಿಚಾರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ನಾವು ಸುವಾರ್ತೆಯನ್ನ ಸಾರುವವರಾಗಬೇಕು ಅನ್ನೋದನ್ನ ನಾವೆಲ್ಲರಿಗೂ ನಮಗೆ ಗೊತ್ತಿದೆ. ಯಾಕಂದ್ರೆ ಕರ್ತನು ನಮಗೆ ಕೊಟ್ಟಿರುವಂತ ಅಪ್ಪಣೆ ಆಜ್ಞೆ ಅದಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮೊದಲನೇದಾಗಿ ಸುವಾರ್ತೆಯನ್ನ ಯಾಕೆ ಸಾರಬೇಕು, ಯಾರಿಗೆ ಸಾರಬೇಕು ಅಂತ ಅನ್ಕೊಂಡು ಮೊದಲನೇ ಪಾಯಿಂಟ್ ಅನ್ನ ನಾವು ತೆಗೆದುಕೊಂಡಿದ್ದ ವಿಚಾರ ಅಂದ್ರೆ ಯಾರಿಗೆ ನಾವು ಸಾರಬೇಕು ಅನ್ನೋದ ವಿಚಾರ ನೋಡುವಾಗ ಕಳೆದು ಹೋದಂತ ಆತ್ಮಗಳಿಗೆ. ಯಾಕಂದ್ರೆ ಕರ್ತನು ಅದನ್ನ ಲೂಕನ ಸುವಾರ್ತೆ 19ನೇ ವಚನವನ್ನು ನೋಡುವಾಗ, ಲೂಕನ ಸುವಾರ್ತೆ 19ನೇ ಅಧ್ಯಾಯ 9ನೇ ವಚನ, ಅದರ ಈ ಜಕ್ಕಾಯನ ಮನೆಗೆ ಬಂದು ಅದರ ಒಂದು ಮಾತನ್ನು ಹೇಳ್ತಿದ್ದಾನೆ. ಯಾವ ಮಾತನ್ನು ನೋಡುವಾಗ 9ನೇ ವಚನದಲ್ಲಿ, ಇದನ್ನು ಕೇಳಿ ಯೇಸು, ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯ್ತು, ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ. ಇದು ಜಕ್ಕಾಯನ ಮನೆಗೆ ಹೇಳಿದಂತ ವಿಚಾರ. ಆದ್ರೆ ಅಲ್ಲಿರುವಂತ ಜನರಿಗೆ ಮತ್ತು ಈ ಯುಗಾಂತದಲ್ಲಿರುವಂತ ಎಲ್ಲಾ ಜನರಿಗೆ ಹೇಳಿದಂತ ವಿಚಾರ ಏನನ್ನು, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನಾವು ಕೂಡ ಒಂದು ದಿನಮಾನದಲ್ಲಿ ಕೆಟ್ಟು ನಿಂತಂತ ವ್ಯಕ್ತಿಗಳಾಗಿದ್ದೇವೆ. ಕೆಟ್ಟು ನಿಂತಂತ ಈ ಲೋಕದಲ್ಲಿ ಜೀವನ ಮಾಡಿದಂತ ವ್ಯಕ್ತಿಗಳಾಗಿದೆ. ಆದ್ರೆ ಆ ಕೆಟ್ಟು ಹೋದವರನ್ನ, ನಮ್ಮಂತವರನ್ನ ಕರ್ತನು ರಕ್ಷಣೆ ಮಾಡಿ ಆತನು ತನ್ನ ರಾಜ್ಯಕ್ಕೆ ಕರೆದುಕೊಂಡು ಬಂದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೀಗ ನಮ್ಮನ್ನ ಕರೆದುಕೊಂಡು ಬಂದ ನಂತರ ಕರ್ತನೆ ಹೇಳ್ತಾ ಇದ್ದಾನೆ, ನೀವು ಮಾತ್ರ, ನಿಮ್ಮನ್ನ ಮಾತ್ರ ಕೆಟ್ಟು ಹೋಗಿರೋದನ್ನ ಕರೆದುಕೊಂಡು ತಂದಿದ್ದೇನೆ. ಅದೇ ರೀತಿಯಲ್ಲಿ ಅನೇಕ ಜನರು ಕಳೆದು ಹೋದಂತ, ಕೆಟ್ಟು ಹೋದಂತ ಆತ್ಮಗಳು ಈ ಲೋಕದಲ್ಲಿದ್ದಾವೆ. ಅವರನ್ನ ನೀವು ಕರೆದುಕೊಂಡು ಬರಬೇಕು. ಹಲ್ಲೆಲೂಯಾ. ಎಲ್ಲಿ ನಮಗೆ ಅರ್ಪಣೆ ಕೊಡ್ತಾನೆ? ಮಾರ್ಕನ ಸುವಾರ್ತೆ 16ನೇ ಕೊನೆಯ ಅಧ್ಯಾಯದಲ್ಲಿ, ನೀವು ಯುಗದ ಅಂತ್ಯದವರೆಗೂ ಹೋಗಿ ಸುವಾರ್ತೆಯನ್ನು ಸಾರಿರಿ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ನಾವು ಸುವಾರ್ತೆಯನ್ನು ಸಾರುವವರಾಗಬೇಕು. ಹಲ್ಲೆಲೂಯಾ. ಕರ್ತರು ನಮ್ಮನ್ನು ಸುವಾರ್ತೆಯನ್ನು ಸಾರುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ನಾವು ನಮ್ಮ ಕೆಲಸ ಕಾರ್ಯಗಳು, ನಮ್ಮ ಪ್ರಾರ್ಥನೆ, ನಮ್ಮ ಅಗತ್ಯತೆಗಳು, ನಮ್ಮ ಅವಶ್ಯಕತೆಗಳು, ನಮಗೆ ಇರುವ ಅದ್ಭುತಗಳನ್ನು ಮಾಡಿ ಸುಮ್ಮನೆ ಕೂರುವುದಕ್ಕೆ ನಮ್ಮನ್ನು ಕರೆದಿಲ್ಲ. ನಮ್ಮನ್ನ ಇನ್ನೊಬ್ಬರಿಗೆ ಉಪಯೋಗವಾಗುವ ರೀತಿಯಲ್ಲಿ, ಇನ್ನೊಬ್ಬರಿಗೆ ಆಶೀರ್ವಾದ ನಿಧಿ ಆಗುವ ರೀತಿಯಲ್ಲಿ, ಇನ್ನೊಬ್ಬರಿಗೆ ರಕ್ಷಣೆ ಮಾಡುವಂತ ವ್ಯಕ್ತಿಗಳಾಗುವ ರೀತಿಯಲ್ಲಿ, ಇನ್ನೊಬ್ಬರಿಗೆ ಸಮಾಧಾನ ಉಂಟು ಮಾಡುವ ವ್ಯಕ್ತಿಗಳಾಗಿ ಮಾರ್ಪಡಬೇಕು. ಯಾಕಂದ್ರೆ ಆತನು ಈ ಲೋಕದಲ್ಲಿ ಮನುಷ್ಯ ಕುಮಾರನಾಗಿ, ದೇವಕುಮಾರನಾಗಿ ಬಂದಾಗ ಆತನು ತನ್ನ ಮನೆ, ತನ್ನ ತಾಯಿ, ತನ್ನ ಸಾಕು ತಂದೆ, ಸಾಕು ತಾಯಿ, ಅದೇ ತನ್ನ ಜೊತೆಯಲ್ಲಿ ಇದ್ದಂತ ಒಡ ಹುಟ್ಟಿದವರನ್ನು ತಂದ್ಕೊಂಡು ಆತನು ಸಂಸಾರ ಕುಟುಂಬವನ್ನ ಮಾಡೋದಕ್ಕೆ ಬಂದಿಲ್ಲ. ಇಡೀ ಲೋಕಕ್ಕೆ ಮಾದರಿಯಾಗಿ ನಿಂತರೆ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರೋಮಾಪುರ ಬರೆದ ಪತ್ರಿಕೆ 10ನೇ ಅಧ್ಯಾಯ 14ರಿಂದ 15 ವಚನ ಈ ರೀತಿಯಲ್ಲಿ ಹೇಳ್ತಾರೆ. ರೋಮಾಪುರ ಬರೆದ ಪತ್ರಿಕೆ 10ನೇ ಅಧ್ಯಾಯ 14ರಿಂದ 15, ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ, ಮತ್ತು ಆತನ ಸುದ್ದಿ ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೆಲವರು ಯೇಸು ಕ್ರಿಸ್ತನ ವಿಚಾರವಾಗಿ ಇನ್ನೂ ತಿಳಿದಿಲ್ಲ. ಬೇರೆ ಇನ್ನೂ ಕೂಡ ಯೇಸು ಕ್ರಿಸ್ತನ ಸತ್ಯತೆ ಏನು, ಆತನ ಎಂತ ದೇವರಾಗಿದ್ದಾನೆ, ಆತನ ಎಂತ ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ, ಆತನಿಗೆ ಏನು ಸಾಧ್ಯ ಇದೆ ಅನ್ನೋದು ಅನೇಕ ಜನರಿಗೆ ಗೊತ್ತಿಲ್ಲ. ಇವತ್ತಿನ ದಿವಸದಲ್ಲಿ ಕೆಲವು ಹಳ್ಳಿಗಳು, ಕೆಲವು ಗ್ರಾಮಗಳಾಗಿರ್ಬೋದು, ಕೆಲವು ವ್ಯಕ್ತಿಗಳಾಗಿರಬಹುದು, ಅಥವಾ ಕೆಲವರಿಗೆ ಯೇಸು ಕ್ರಿಸ್ತನ ಬಗ್ಗೆ ತಪ್ಪಾದ ಗ್ರಹಿಕೆಗಳು ಮನಸ್ಸಿನಲ್ಲಿ ಬಿದ್ದು ಅವರ ದೇವರಿಂದ ಅಥವಾ ನಾವೆಲ್ಲಾದ್ರೂ ಹೋಗುವಾಗ ನಮ್ಮಿಂದ ಅವರು ದೂರ ಆಗಿ ನಿಂತಾರೆ. ಯಾಕೆಂದ್ರೆ ಯೇಸು ಕ್ರಿಸ್ತನ ವಿಚಾರವಾಗಿ ಅವರಿಗೆ ತಪ್ಪಾದ ವಿಚಾರಗಳ ಮನಸ್ಸಿಗೆ ಬಿದ್ದಿದೆ. ಯಾವಾಗ ಮೊದಲು ಹೋಗಿ ವಿಷ ಬೀಳುತ್ತೋ ಅದರ ಮೇಲೆ ಎಷ್ಟು ಅಮೃತ ಸುರಿದ್ರು ಕೂಡ, ಎಷ್ಟು ಸಿಹಿ ಸುರಿದ್ರು ಕೂಡ, ಕಹಿ ಮೇಲೆ ಎಷ್ಟು ಸಿಹಿ ಕುಡಿದ್ರು ಕೂಡ ಅದು ಸಿಹಿ ಆಗೋದಕ್ಕೆ ಸ್ವಲ್ಪ ಕಷ್ಟ. ಅದಕ್ಕೋಸ್ಕರವಾಗಿ ನಾವು ಆ ಕಹಿಯನ್ನ ಸಿಹಿ ಮಾಡುವುದಕ್ಕೆ ನಾವು ನಿಲ್ಲಬೇಕಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾ ಇದ್ರೆ, ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ, ಸಾರುವವರು ಕಳುಹಿಸಲ್ಪಡದೆ ಸಾರುವುದೆಲ್ಲಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇದಕ್ಕೆ ಸರಿಯಾಗಿ ಶುಭವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿವೆ ಎಂದು ಬರೆದಿದೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನ ನೋಡ್ರಿ, ನಾವು ಎಲ್ಲಾದ್ರೂ ಹೊರಡುವಾಗ ನಮ್ಮ ಪಾದಗಳು ತ್ವರೆ ಪಡುತ್ತದೆ ಒಂದು ಜಾಗಕ್ಕೆ ಹೋಗುವುದಕ್ಕೆ.
ಆ ಸುವಾರ್ತೆ ಸಾರುವಂತ ಒಂದು ಜಾಗಕ್ಕೆ ಹೋಗೋದಕ್ಕೆ ನಮ್ಮ ಮನಸ್ಸು, ಅಂದ್ರೆ ಇಲ್ಲಿ ಪಾದಗಳಿಂದ ನೋಡುವಾಗ ನಾವು ಆತ್ಮಿಕ ಅರ್ಥವನ್ನು ನೋಡುವಾಗ ನಮ್ಮ ಮನಸ್ಸು ಯಾವಾಗ ಸುವಾರ್ತೆ ಸಾರುವುದಕ್ಕೆ ನಿರ್ಧಾರ ಮಾಡುತ್ತದೋ ಅದು ದೇವರಿಗೆ ಅಂದವಾಗಿ ಕಾಣುತ್ತದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ನಾವು ಆ ಮಂದವಾದ ಮನಸ್ಸುಳ್ಳವರಾಗಬೇಕು. ಯಾಕಂದ್ರೆ ಇವತ್ತಿನ ದಿವಸದಲ್ಲಿ ನೋಡ್ರಿ, ನಾವು ಲೋಕದಲ್ಲಿ ಅನೇಕ ಜನರ ಕೆಲಸ ಮಾಡ್ತಾ ಇದ್ದೇವೆ, ಲೋಕದಲ್ಲಿ ಓಡಾಡ್ತೇವೆ, ವ್ಯಾಪಾರವನ್ನ ಮಾಡ್ತೇವೆ, ನಾವು ಲೋಕದ ಜನರ ಜೊತೆ ಮಾತಾಡ್ತೇವೆ, ಎಲ್ಲ ಮಾಡ್ತಾ ಇರ್ತೇವೆ. ಆದ್ರೆ ಕೆಲವರಿಗೆ ಅನ್ಸುತ್ತಾ ಇವರು ರಕ್ಷಣೆಯಾಗಿ ಬಂದಿದ್ರೆ ಒಳ್ಳೆದಿತ್ತು, ಇಷ್ಟು ಒಳ್ಳೆ ಗುಣಗಳಿದ್ವೆ ಇವರಲ್ಲಿ, ಅಥವಾ ಇಷ್ಟು ಕಷ್ಟಗಳಿದಾವೆ, ಇಷ್ಟು ದುಃಖಗಳಿದಾವೆ, ಇವ್ರ ರಕ್ಷಣೆ ಆಗಿದ್ರೆ ಒಳ್ಳೆದಿತ್ತು ಅನ್ನೋ ರೀತಿಯಲ್ಲಿ ಅನ್ಸುತ್ತಾ? ಎಷ್ಟು ಜನರಿಗೆ ಅನ್ಸುತ್ತೆ? ಎಲ್ಲರಿಗೆ, ನಮ್ಗೆ ಇಂಡಿಯಾದವರಿಗೆ, ಭಾರತ ದೇಶದವರಿಗೆ ಒಂದು ಅಭ್ಯಾಸ ಇದೆ, ಜೈ ಅಂದ್ರೆ ಯಾವ್ದು ಜೈ ಅಂದ್ರೆ ಕೂಡ ಇಲ್ಲ, ಜೈ ಅನ್ನೋ ವ್ಯಕ್ತಿಯ ಜೈ ಅನ್ನೋದಂತ ಅನ್ಕೊಂಡು. ಯಾಕಂದ್ರೆ ಅದು ಪೊಲಿಟಿಷಿಯನ್ ಅವನ ಕೆಟ್ಟವನಾಗಿರ್ಲಿ ಒಳ್ಳೆಯವನಾಗಿರ್ಲಿ, ನಾಳೆ ದಿವಸ ಅವನ ಟಿವಿಯಲ್ಲಿ ಅವನ ಬಗ್ಗೆ ಏನೇ ಬರ್ಲಿ ಆಗ್ಲೂ ಕೂಡ ಹೋಗಿ ಜೈ ಅನ್ನೋದ್ರೆ ಈಗಲೂ ಕೂಡ ಜೈ ಅನ್ನೋರಿದ್ದಾರೆ. ಅದಕ್ಕೋಸ್ಕರ ನಾನು ಆತರ ಜೈ ಅಂತ ಹೇಳ್ತಾ ಇಲ್ಲ. ಒಬ್ಬ ವ್ಯಕ್ತಿಯನ್ನ ನಾವು ನೋಡುವಾಗ ನಮಗೆ ಆತ್ಮಗಳಿಗೆ ಸುವಾರ್ತೆ ಸಾರಬೇಕು ಅಂತ ಅನ್ಕೊಂಡು ಎಷ್ಟು ಜನರಿಗೆ ಅನಿಸುತ್ತದೆ ಈ ಸಂದರ್ಭದಲ್ಲಿ? ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನಿಮ್ಮ ಹೃದಯದಲ್ಲಿ ದೇವರಿಗೆ ದೇವ ಭಾರವನ್ನು ಕೊಟ್ಟಿದ್ದಕ್ಕಾಗಿ ಕರ್ತನಿಗೆ ಸ್ತೋತ್ರ. ಆದ್ರೆ ಅದಿಲ್ಲಿದೆ, ಅದಿಲ್ಲಿ ಬರ್ತಾ ಇಲ್ಲ, ಅಷ್ಟೇ ಸಮಸ್ಯೆ. ಇಲ್ಲಿದೆ, ಹೊರಗಡೆ ಬರ್ತಾ ಇಲ್ಲ, ಅದು ಹೊರಗಡೆ ಬರಬೇಕಾಗಿದೆ. ಹಲ್ಲೆಲೂಯಾ. ಹೊರಗಡೆ ಬಂದ್ರೇನೆ ದೇವರ ರಾಜ್ಯ ಸ್ಥಾಪಿಸಲ್ಪಡುವುದಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನಮಗೆಲ್ಲರಿಗೂ ಕೂಡ ದೇವರ ಸೇವೆಯನ್ನು ಮಾಡಬೇಕೆಂಬ ಆಸೆ ಇದೆ. ಆದ್ರೆ ಅದನ್ನ ಮುಂದೆ ತೆಗೆದುಕೊಂಡು ಹೋಗುವುದಕ್ಕೆ ನಮಗೆ ಒಂದು ಉತ್ತೇಜನ ಇಲ್ಲ, ಒಂದು ಪುಷ್ ಇಲ್ಲ. ಇವತ್ತಿನ ದಿವಸ ಕರ್ತನೆ ಹೇಳ್ತಾ ಇದ್ದೇನೆ, ಅದು ಇಲ್ಲಿರುವಂತ ವಿಚಾರ, ಅದು ಹೊರಗಡೆ ಬರಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಒಂದು ವೇಳೆ ನಿಮಗೆ ಅದನ್ನ ಮುಂದೆ ತಂದು ಸುವಾರ್ತೆ ಹೇಳೋದಕ್ಕೆ ಬಾಯಲ್ಲಿ ಒಂದು ಶಬ್ದ ಬರದೆ ಹೋದ್ರೂ ಕೂಡ ಕರ್ತನೇ ಇವನನ್ನ ರಕ್ಷಣೆ ಮಾಡುವ ಪ್ರಾರ್ಥನೆ ಮಾಡುವಂತ ಕೃಪೆಯನ್ನ, ಆಲೋಚನೆಯನ್ನ ಕರ್ತನು ನಿಮಗೆ ಕೊಡುವುದಾಗಲಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಈ ಒಬ್ಬ ವ್ಯಕ್ತಿಗೆ, ಒಬ್ಬನಿಗೆ ಸುವಾರ್ತೆ ಸಾರುವುದಕ್ಕೆ ದೇವರು ಕಳಿಸ್ತಾ ಇದ್ದಾರೆ. ಸುವಾರ್ತೆಯನ್ನ ಸಾರುವುದಕ್ಕೆ ಕಳಿಸುವಂತ ವ್ಯಕ್ತಿ ಯಾರಾಗಿದ್ದಾನೆ? ಅವನು ಒಬ್ಬ ಕ್ರೈಸ್ತ ಹಿಂಸಕನಾಗಿದ್ದಾನೆ. ಎಲ್ಲರನ್ನ ತಗೊಂಡು ಕೈದಿಗಳಾಗಿ ಮಾಡ್ತಾ ಇದ್ದಾನೆ, ಕಾರಾಗೃಹಕ್ಕೆ ಆಗ್ತಾ ಇದ್ದಾನೆ. ಗಂಡು ಹೆಣ್ಣು ಅಥವಾ ಮಕ್ಕಳು ಎನ್ನದೆ ಎಲ್ಲರನ್ನೂ ಕಾರಾಗೃಹಕ್ಕೆ ಆಗ್ತಾ ಇದ್ದಾನೆ. ಎಲ್ಲರ ಮೇಲೆ ಕೇಸ್ ಆಗ್ತಾ ಇದ್ದಾನೆ, ಎಲ್ಲರ ಮೇಲೆ ಕೋರ್ಟ್ ಕೇಸ್ ಆಗ್ತಾ ಇದ್ದಾನೆ, ಎಲ್ಲರನ್ನ ಕಟಕಟೆಯಲ್ಲಿ ನಿಲ್ಲಿಸ್ತಾ ಇದ್ದಾನೆ, ಎಲ್ಲರನ್ನ ಮರಣದಂಡನೆ ಪಾತ್ರ ಮಾಡ್ತಾ ಇದ್ದಾನೆ. ಅಂತ ವ್ಯಕ್ತಿಯನ್ನ ದೇವರು ಸಂಧಿಸಿ, ಆತನನ್ನ ಬೆಳಕಿನ ರೂಪದಲ್ಲಿ ಕರ್ತನು ಸಂಧಿಸಿ ಆತನನ್ನ ರಕ್ಷಣೆಗೊಳಿಸ್ತಾರೆ. ಹಲ್ಲೆಲೂಯಾ. ಅದರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ ಯಾರಾಗಿದ್ದಾನೆ. ಅದನ್ನ ಪೌಲನಾಗಿದ್ದಾನೆ. ಆದ್ರೆ ಈ ವ್ಯಕ್ತಿಗೆ ನೋಡಿ, ದೇವರೆಲ್ಲಾ ಕಾರ್ಯವನ್ನ ಮಾಡಬಹುದಿತ್ತು, ದೇವರೆಲ್ಲಾ ಕಾರ್ಯವನ್ನ ಬೋಧಿಸಬಹುದಿತ್ತು, ದೇವರ ಆತನಿಗೆ ತಿಳಿಸಿಕೊಡಬಹುದಿತ್ತು. ಆದ್ರೆ ಆತನು ಒಂದು ವ್ಯಕ್ತಿಯನ್ನು ಆರಿಸಿಕೊಳ್ತಾನೆ. ಆತನ ಹೆಸರು ಅನನೀಯನೆಂದು. ಹಲ್ಲೆಲೂಯಾ. ಅನನೀಯನಿಗೆ ಕರೆದು ಅಪೊಸ್ತಲ ಕೃತ್ಯ 9ನೇ 10ರಿಂದ 19 ವಚನಗಳನ್ನು ನೋಡುವಾಗ, ದಮಸ್ಕದಲ್ಲಿ ಅನನೀಯನೆಂಬ ಒಬ್ಬ ಶಿಷ್ಯನಿದ್ದನು. ನೋಡ್ರಿ, ಅಪೊಸ್ತಲರು ಯೆರೂಸಲೇಮಿನಲ್ಲಿ ಅನೇಕ ಜನರಿದ್ದಾರೆ. ಪೇತ್ರನಿದ್ದಾನೆ, ಯೋಹಾನ, ಯಾಕೋಬ, ನಂಬಿಕೆಯಿಂದ ತುಂಬಿದವರು, ಪರಿಶುದ್ಧಾತ್ಮನಿಂದ ತುಂಬಿದವರು, ಪರಿಶುದ್ಧಾತ್ಮನ ಕಾರ್ಯಗಳನ್ನು ಮಾಡಿದವರು, ಅದೇ ರೀತಿಯಲ್ಲಿ ಯೇಸು ಮಾಡಿದಂತ ಕಾರ್ಯಗಳನ್ನು ನೋಡಿದಂತ ಅಂತ ಶಿಷ್ಯರಿರುವಾಗ, ಯಾವುದೋ ಒಂದು ದಮಸ್ಕ ಪಟ್ಟಣದಲ್ಲಿರುವಂತ ಒಬ್ಬ ವ್ಯಕ್ತಿಯನ್ನ ಕರ್ತನ ಆರಿಸಿಕೊಳ್ತಾ ಇದ್ದಾನೆ. ಆತನ ಹೆಸರು ಅನನೀಯನೆಂದು. ಬೇರೆ ಕರ್ತನ ದರ್ಶನದಲ್ಲಿ ಅನನೀಯನೇ ಎಂದು ಅವನನ್ನು ಕರೆಯಲು, ಅವನು ಕರ್ತನೇ ಇಗೋ ಇದ್ದೇನೆ ಅಂದನು. ಕರ್ತನು ಅವನಿಗೆ, ನೀನೆದ್ದು ನೆಟ್ಟನೆ ಬೀದಿ ಎಂಬ ಬೀದಿಗೆ ಹೋಗಿ ಯೂದನ ಮನೆಯಲ್ಲಿ ದಾಸಾದ ಸೌಲನೆಂಬವನನ್ನು ವಿಚಾರಿಸು, ಅವನು ಪ್ರಾರ್ಥನೆ ಮಾಡುತ್ತಾನೆ. ಮತ್ತು ಅನನೀಯನೆಂಬ ಒಬ್ಬ ಮನುಷ್ಯನು ಒಳಗೆ ಬಂದು ತನಗೆ ತಿರುಗಿ ಕಣ್ಣು ಕಾಣುವಂತೆ ತನ್ನ ಮೇಲೆ ಕೈ ಇಡುವುದನ್ನು ನೋಡಿದ್ದಾನೆ ಎಂದು ಹೇಳಿದನು. ಹಲ್ಲೆಲೂಯಾ. ಒಂದು ಮಿಷನ್ ಅನ್ನ ಕೊಟ್ಟು ಇಲ್ಲಿ ಕರ್ತನು ಸೌಲನ ಬಳಿ ಯಾರನ್ನ ಕಳಿಸ್ತಾ ಇದ್ದಾನೆ? ಅನನೀಯನನ್ನ ಕಳಿಸ್ತಾ ಇದ್ದಾನೆ. ಈ ದಿನಮಾನದಲ್ಲಿ ಪ್ರಿಯರೇ, ಈ ರೀತಿಯಲ್ಲಿ ವಿರೋಧತೆಯನ್ನು ತೋರಿಸುವಂತ, ಈ ರೀತಿಯಲ್ಲಿ ಕಠಿಣ ಹೃದಯವುಳ್ಳಂತ, ಈ ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸುವಂತ, ನಿಮ್ಮನ್ನ ಅವಮಾನದಿಂದ ನೋಡುವಂತ, ನಿಂದೆಯಿಂದ ನೋಡುವಂತ ವ್ಯಕ್ತಿಗಳ ಮಧ್ಯದಲ್ಲಿ ಕರ್ತರು ನಿಮ್ಮನ್ನ ಕಳುಹಿಸಲು ಬಯಸುತ್ತಾರೆ. ಹಲ್ಲೆಲೂಯಾ. ದರ್ಶನಗಳನ್ನ ಕೊಟ್ಟು ಅದೇ ರೀತಿಯಲ್ಲಿ ದೇವರ ಸ್ವರವನ್ನ ಕೇಳುವವರಾಗಿ ಈ ಜನರ ಮಧ್ಯದಲ್ಲಿ ಹೋಗುವಂತೆ ಕರ್ತನು ಕರೆ ಕೊಡ್ತಾ ಇದ್ದಾನೆ, ಅನನೀಯನ ರೀತಿಯಲ್ಲಿ. ಹಲ್ಲೆಲೂಯಾ.
ಅದಕ್ಕೆ ಅನನೀಯನು ಹೇಳ್ತಾರೆ, ಕರ್ತನೇ, ಆ ಮನುಷ್ಯನು ಯೆರೂಸಲೇಮಿನಲ್ಲಿ ನಿನ್ನನ್ನು ನಂಬಿದ ದೇವ ಜನರಿಗೆ ಎಷ್ಟೋ ಕೇಡನ್ನುಂಟು ಮಾಡಿದನೆಂದು ಅವನ ವಿಷಯವಾಗಿ ಅನೇಕರಿಂದ ಕೇಳಿದ್ದೇನೆ, ಮತ್ತು ಇಲ್ಲಿಯೂ ನಿನ್ನ ಹೆಸರನ್ನು ಸ್ಮರಿಸುವವರೆಲ್ಲರಿಗೆ ಬೇಡಿ ಹಾಕಿಸುವ ಅಧಿಕಾರವನ್ನು ಮಹಾಯಾಜಕರಿಂದ ಹೊಂದಿದ್ದಾನೆ ಅಂದನು. ಹಲ್ಲೆಲೂಯಾ. ಇಲ್ಲಿ ಪೌಲನ ಎಲ್ಲ ವಿಚಾರಗಳು ಇವನಿಗೆ ಗೊತ್ತಿದೆ. ಪೌಲನ ರೆಕಾರ್ಡ್ ನ ಇವನೇ ಓದ್ಬಿಟ್ಟಿದ್ದಾನೆ. ಏನಂತಂದ್ರೆ, ಇವನು ಎಲ್ಲರನ್ನ ಕಾರಾಗೃಹಕ್ಕೆ ಹಾಕ್ತಾ ಇದ್ದಾನೆ, ಎಲ್ಲರನ್ನ ಮೇಲೆ ಕೋರ್ಟ್ ಕೇಸ್ ಹಾಕ್ತಾ ಇದ್ದಾನೆ, ಎಲ್ಲರ ಮೇಲೆ ಆತನು ಏನಪ್ಪಣೆ ತೆಗೆದುಕೊಂಡಿದ್ದಾನೆ, ಅವರನ್ನೆಲ್ಲ ಹಿಂಸೆ ಪಡಿಸುವುದಕ್ಕೋಸ್ಕರ, ಬೇಡಿ ಹಾಕಿದ್ದಕ್ಕೋಸ್ಕರ ಪರ್ಮಿಷನ್ ತಗೊಂಡು ಹೋಗಿದ್ದಾನೆ ಎನ್ನುವಂತ ವಿಚಾರವನ್ನು ಕೂಡ ತಿಳಿದಿದ್ದಾನೆ. ಈ ತಿಳಿದಿರುವಂತ ವ್ಯಕ್ತಿಗೆ ದೇವರು ಹೇಳ್ತಾ ಇದ್ದಾನೆ, ನೀನು ಹೋಗಿ ಸುವಾರ್ತೆಯನ್ನ ಸಾರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ದಿವಸ ನಮ್ಮ ಸುತ್ತಲೂ ಕಠಿಣವಾದ ಜನರು ಇದ್ದಾರಲ್ಲ, ಅವಮಾನ ಪಡಿಸುವವರು ಇದ್ದಾರಲ್ಲ, ವಿರೋಧವಾಗಿ ಮಾತನಾಡುವವರು ಇದ್ದಾರಲ್ಲ, ನಮ್ಮನ್ನ ಬೈಯುವವರು ಇದ್ದಾರಲ್ಲ, ಅವರಿಗೆ ಕರ್ತನು ಹೇಳ್ತಾರೆ, ನೀನು ಹೋಗಿ ಧೈರ್ಯವಾಗಿ ಸುವಾರ್ತೆಯನ್ನ ಸಾರು. ಹಲ್ಲೆಲೂಯಾ. ಸಾರುವಂತ ಸಂದರ್ಭದಲ್ಲಿ ಏನು ಮಾಡಬೇಕು ಅಲ್ಲಿ ಏನ್ ಹೇಳ್ತಾರೆ, ಇಲ್ಲಿ ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು, ಅದಕ್ಕಿಂತ ಮುಂಚೆ ಕರ್ತನೆ ಅನನೀಯನ ಒಬ್ಬ ಮನುಷ್ಯನು ಒಳಗೆ ಬಂದು ತನಗೆ ತಿರುಗಿ, 12ನೇ ವಚನ, ತಿರುಗಿ ಕಣ್ಣು ಕಾಣುವಂತೆ ತನ್ನ ಮೇಲೆ ಕೈ ಇಡುವುದನ್ನ ನೋಡಿದ್ದಾನೆ. ಹಲ್ಲೆಲೂಯಾ. ದೇವರು ಮೊದಲೇ ಅಲ್ಲಿ ಏನು ನಡೀತದೆ ಅನ್ನೋದನ್ನ ದೇವರು ಯಾರಿಗೆ ತಿಳಿಸಿದ್ದಾನೆ, ಯಾರು ವಿರೋಧಿಸ್ತಾ ಇದ್ನೋ ಅವನಿಗೆ ತಿಳಿಸಿ ಸಿದ್ಧ ಮಾಡಿ ನಿಲ್ಲಿಸಿದ್ದಾನೆ. ನೀನು ಅಲ್ಲಿಗೆ ಹೋಗಿ ಸುವಾರ್ತೆಯನ್ನು ಸಾರು. ಹಲ್ಲೆಲೂಯಾ. ಇಷ್ಟು ಮಾಡಿದ ದೇವರಿಗೆ ಈ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಇರಲಿಲ್ವಾ? ಆದ್ರೂ ಕೂಡ ದೇವರು ಒಬ್ಬ ಮನುಷ್ಯನನ್ನ ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ. ತನ್ನ ಒಂದು ಮಾತನ್ನ ಕೇಳಿ ಸುವಾರ್ತೆಯನ್ನ ಸಾರುವಂತ ಒಬ್ಬ ಮಗನನ್ನ, ಒಬ್ಬ ಮಗಳನ್ನ ಕರ್ತನು ಬಯಸ್ತಾ ಇದ್ದಾನೆ. ಇವತ್ತಿನ ದಿವಸವೂ ಕೂಡ ನಾವು ಇರುವಂತ ಜಾಗದಲ್ಲಿ, ಉದ್ಯೋಗದ ಜಾಗದಲ್ಲೇ ಇರಬಹುದು, ನಮಗೆ ಸುವಾರ್ತೆ ಸಾರುವಂತ ಅವಕಾಶ ಇಲ್ವಾ? ಖಂಡಿತವಾಗಿಯೂ ಇದೆ. ಅನೇಕ ವ್ಯಾಪಾರ ಮಾಡುವಂತ ಜನರಿದ್ದೀರಿ, ವ್ಯಾಪಾರ ಮಾಡಿ ಅಂಗಡಿ ಮುಗ್ಗಟ್ಟುಗಳನ್ನು ಇಟ್ಟಿರೋರಿದ್ದೀರಿ. ಆದ್ರೆ ಅಂಗಡಿ ಮುಗ್ಗಟ್ಟಲ್ಲಿ ನಾನು ಸುವಾರ್ತೆ ಸಾರಿದ್ರೆ ನನ್ನ ಅಂಗಡಿ ಬಂದಾಗಲ್ವ ಅಂತ ನೀವು ಅಂದುಕೊಂಡಿರಬಹುದು. ಆದ್ರೆ ಕರ್ತನ ಸರಿದಾಲ್ ನಿಮಗೆ ಬೇರೆ ಯಾವುದು ಏನು ಕೊಡೋದು ಬೇಡ. ಜಸ್ಟ್ ದೇವರ ವಾಕ್ಯವನ್ನ ನಿಮ್ಮ ಟೇಬಲ್ ಅಲ್ಲಿ ಇಟ್ಟರೆ ಸಾಕು. ಯಾರು ತೆಗೆದು ಓದುತ್ತಾರೋ ಅವನು ರಕ್ಷಣೆ ಹೊಂದುವವನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯಾವಾಗ ನಾವು ದೇವರ ಕೆಲಸ ಮಾಡುತ್ತೇವೋ ದೇವರು ನಮ್ಮ ಕೆಲಸವನ್ನ ಮಾಡುವ ಆತನಾಗಿದ್ದಾನೆ. ದೇವರು ಯಾವುದೇ ರೀತಿಯಲ್ಲಿ ಅದರಲ್ಲಿ ಸಮಸ್ಯೆಗಳು ಉಂಟಾಗುವುದು, ಒಂದು ವೇಳೆ ಸಮಸ್ಯೆ ಉಂಟಾದ್ರೂ ಕೂಡ ಅದರಿಂದ ಹೊರಗಡೆ ಬರುವಂತ ಮಾರ್ಗವನ್ನ ಈಗ ನೋಡ್ರಿ, ಅನನೀಯನು ಎದುರ್ತಾ ಇದ್ದಾನೆ. ನನಗೇನೋ ಆಗುತ್ತೆ, ನನ್ಗೇನೋ ಮಾಡ್ತಾನೆ. ಅವನ ಹೇಳುವಂತ ರೀತಿ ಹೆಂಗಿದೆ ಅಂತಂದ್ರೆ, ಅವರಿಗೆಲ್ಲ ಹಂಗೆ ಮಾಡಿದ್ದಾನೆ, ಅವರಿಗೆಲ್ಲ ಸಮಸ್ಯೆಗಳನ್ನ ಮಾಡಿದ್ದಾನೆ, ನನ್ನನ್ನು ಹಿಡಿದು ಬಿಟ್ರೆ ನಾನೇನು ಮಾಡ್ಲಿ ಅಂತ ಅನ್ಕೊಂಡು ಅನನೀಯನ ಕೇಳುವಾಗ ಅವಾಗ ಕರ್ತನು ಅವನಿಗೆ ಮತ್ತೆ ಹೇಳ್ತಾ ಇದ್ದಾರೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಹಲ್ಲೆಲೂಯಾ. ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನು ಎಂದು ಹೇಳಿದನು. ಆಗ ಅನನೀಯನು ಹೊರಟು ಆ ಮನೆಯೊಳಗಡೆ ಹೋಗಿ, ಆ ಒಂದು ಸ್ಥಳಕ್ಕೆ ಹೋಗಿ, ಮನೆಯೊಳಗಡೆ ಹೋಗಿ, ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ನಿನ್ನ ಬಳಿಗೆ ಕಳಿಸಿದ್ದಾನೆ ಎಂದು ಹೇಳಿದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧನ ಸ್ತೋತ್ರವಾಗಲಿ. ಬೇರೆ ಈ ರೀತಿಯಲ್ಲಿ ಕರ್ತನು ಈ ದಿನಮಾನದಲ್ಲಿ ನಮ್ಮನ್ನು ನಡೆಸಲು ಬಯಸ್ತಾ ಇದ್ದಾನೆ. ಬೇರೆ ನಾವು ಸಿದ್ಧರಾಗಬೇಕಾಗಿದೆ. ಅನನೀಯನ ರೀತಿಯಲ್ಲಿ ನಾವು ಸಿದ್ಧರಾಗಬೇಕು. ಕಳೆದು ಹೋದಂತ ಆತ್ಮಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವುದಕ್ಕೂ, ಕಳೆದು ಹೋದಂತ ಆತ್ಮಗಳಿಗೋಸ್ಕರ ಸುವಾರ್ತೆ ಹೇಳುವವರಂತೆಯೂ ನಾವು ನಿಲ್ಲಬೇಕಾಗಿದೆ. ಹಲ್ಲೆಲೂಯಾ. ನಾವು ಈ ದಿನಮಾನಗಳು ಹೇಗಾಗಿದ್ದೇವೆ ಅಂತಂದ್ರೆ, ಯಾಕಂದ್ರೆ ಕಡೆಯ ದಿನಗಳಲ್ಲಿ ಯಾವ ರೀತಿ ಆಗಿದ್ದೇವೆ, ನಾವು ಸ್ವಾರ್ಥ ಚಿಂತಕರಾಗಿದ್ದೇವೆ. ನಮ್ಮ ಕೆಲಸಗಳು, ನಮ್ಮ ಆಲೋಚನೆಗಳು, ನಮಗೆ ಬೇಕಾದದ್ದು ಎಲ್ಲ ಕಂಫರ್ಟ್ ಆಗಿದ್ರೆ ಸಾಕು, ಇನ್ನೇನು ಬೇಡ ನಮ್ಗೆ ಅನ್ನೋ ರೀತಿಯಲ್ಲಿ ಇದ್ದೇವೆ. ಆದ್ರೆ ಈಗ ನೀವು ಆ ರೀತಿ ಆಲೋಚನೆ ಮಾಡೋದಾದ್ರೆ, ನಿಮ್ಮ ಪಕ್ಕದಲ್ಲಿರುವ 2-3 ಜನ ಆಲೋಚನೆ ಮಾಡೋದಾದ್ರೆ, ನೀವ್ ಏನ್ ನೀರ್ ಕುಡಿತೀರಾ, ಏನ್ ಊಟ ತಿಂತೀರಾ, ಅಥವಾ ಏನ್ ನೀವು ಈಗ ನಿಮ್ಮ ಜೊತೆ ವ್ಯಾವಹಾರಿಕವಾಗಿ ಅಥವಾ ಯಾರ ಜೊತೆ ಏನು ನೆರೆಹೊರೆಯವರೇ ಅಂತ ತಿಳ್ಕೊಳ್ಳಿ. ಒಬ್ಬ ನೆರೆಹೊರೆಯವನು, ಒಬ್ಬ ಮನೆಯವನು, ನನಗೆ ಸಾಕು, ಯಾರು ನಾನು ಏನ್ ಕೊಡೋದಿಲ್ಲ, ಯಾರು ನಾನು ಏನ್ ತಗೊಳ್ಳೋದಿಲ್ಲ ಅಂತ ಅನ್ಕೊಂಡು ನಿಂತ್ಕೊಂಡ್ಬಿಟ್ರೆ, ಅವ್ರಿಗೂ ಆ ವಿಚಾರ ಗೊತ್ತಾಗ್ಬಿಟ್ರೆ ಅವ್ರಿಗೂ ಏನ್ ಕೊಡೋದಿಲ್ಲ, ನೀವು ಏನ್ ತಗೊಳ್ಳೋದಿಲ್ಲ, ಅವಾಗ ಏನ್ ಕತೆ? ಮರುಭೂಮಿ ಬೇರೆ ಅಲ್ಲ, ನಿಮ್ ಮನೆ ಬೇರೆ ಅಲ್ಲ ಅನ್ನೋ ರೀತಿಯಲ್ಲ ಆಗುತ್ತೆ.
ಅದಕ್ಕೋಸ್ಕರ ಕರ್ತನು ನಮಗೆ ಒಂಟಿಯಾಗಿರುವುದಕ್ಕೆ ಕರ್ತನು ಕರೆದಿಲ್ಲ, ಅಥವಾ ಸ್ವಾರ್ಥ ಚಿಂತಕರಾಗುವುದಕ್ಕೆ ನಮ್ಮನ್ನು ಕರೆದಿಲ್ಲ. ನಾವು ಜನಗಳ ಮಧ್ಯದಲ್ಲಿ ಜೀವಿಸ್ತಾ ಇದ್ದೇವೆ. ಜನಗಳ ಮಧ್ಯದಲ್ಲಿ ಕ್ರಿಸ್ತನ ಪ್ರೀತಿಯನ್ನು ನಾವು ಸಾರುವವರಾಗಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಕರ್ತನು ಒಂದು ಸಾಮ್ಯವನ್ನು ಕೊಡ್ತಾರೆ. ಲೂಕನ ಸುವಾರ್ತೆ 15ನೇ ಅಧ್ಯಾಯ 4ರಿಂದ 10 ವಚನಗಳನ್ನು ನೋಡುವಾಗ ಅಲ್ಲಿ ಈ ರೀತಿಯಲ್ಲಿ ಇದೆ. ಒಬ್ಬ ವ್ಯಕ್ತಿಗೆ 100 ಕುರಿಗಳಿದೆ ಅಂದ್ರೆ, ಆದ್ರೆ 99 ಕುರಿ ಕಳೆದು ಹೋಗಿದೆ. 99 ಕುರಿಗಳನ್ನ ಬಿಟ್ಟು ಅದನ್ನು ಒಂದು ಕುರಿಯನ್ನು ಹುಡುಕುವುದಕ್ಕೆ ಹೋಗ್ತಾನೆ. ಇದನ್ನ ನಾವು ಯಾವ ರೀತಿ ಕೆಲವರು ಅಂದುಕೊಂಡಿದ್ದೇವೆ ಅಂತಂದ್ರೆ, ಸಭೆಗೆ ಬಂದು ಸಭೆಯಲ್ಲಿ ಕೂತು ವಾಕ್ಯವನ್ನು ಕೇಳಿ ಆಶೀರ್ವಾದವನ್ನು ಹೊಂದಿ ಅದ್ಭುತವನ್ನು ಹೊಂದಿ ದೇವರ ವಿರುದ್ಧವಾಗಿಯೂ ಸೇವಕರ ವಿರುದ್ಧವಾಗಿ ಹೋಗಿ ಮಾತಾಡಿ ಕೂತು ತದನಂತರ ಸೇವಕರವರನ್ನು ಹುಡುಕಿಕೊಂಡು ಹೋಗಬೇಕು ಅಂತ ಅನ್ಕೊಂಡು ಅದನ್ನ ಕೊಟ್ಟು ಮಾಡ್ತಾರೆ ಕೆಲವರು. ದೇವರು ಅದನ್ನ ಹೇಳಿದಲ್ಲ. ಯೇಸುವಿನ ಬಗ್ಗೆ ಗೊತ್ತೇ ಇಲ್ಲದಂತ ವ್ಯಕ್ತಿ, ಯೇಸುವಿನ ಬಗ್ಗೆ ತಿಳಿದೇ ಇರುವಂತ ವ್ಯಕ್ತಿ, ಆತನು 100 ಕುರಿಗಳಲ್ಲಿ ಒಬ್ಬ ವ್ಯಕ್ತಿ ಕಳೆದು ಹೋದಾಗ ಅಥವಾ ಕಳೆದು ಹೋದಂತ ಆತ್ಮಗಳಲ್ಲಿ ಕಷ್ಟದಲ್ಲಿರುವ ಒಂದು ಆತ್ಮಗಳನ್ನ ಮೊದಲನೆಯ ಬಾರಿ ಸಂಧಿಸುವಂತ ವಿಚಾರ ಕರ್ತನೆ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಮುಂದೆ ನೋಡುವಾಗ ಒಬ್ಬ ಸ್ತ್ರೀಗೆ ತನ್ನ ಪಾವಳಿ ಕಳೆದು ಹೋಗಿದೆ, ತನ್ನ ಒಂದು ಪೈಸೆ ಕಳೆದು ಹೋಗಿದೆ. ಆ ಪೈಸೆ ಕಳೆದು ಹೋಗಿದ್ದನ್ನ ಅದು ಸಿಕ್ಕಿದಾಗ ಎಷ್ಟು ಸಂತೋಷವಾಗ್ತದೋ ಅದೇ ರೀತಿಯಲ್ಲಿ ಪರಲೋಕದಲ್ಲಿ ಒಂದು ಆತ್ಮ ರಕ್ಷಣೆ ಹೊಂದಿದಾಗ ಅಷ್ಟೇ ಸಂತೋಷವಾಗ್ತದೆ ಅನ್ನೋದನ್ನ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ಈ ಕುರಿಯನ್ನ ಕಳೆದುಕೊಂಡವನು ಆ ಕುರಿ ಸಿಕ್ಕಿದ ನಂತರ ಅದನ್ನು ಮನೆಗೆ ಬಂದು ಅದನ್ನು ನೆರೆಯವರ ಜೊತೆ ಸ್ನೇಹಿತರ ಜೊತೆ ಒಂದು ದೊಡ್ಡ ಒಂದು ವಿಜೃಂಭಣೆಯನ್ನ ಮಾಡ್ತಾನಂತೆ, ಒಂದು ಫಂಕ್ಷನ್ ಅನ್ನ ಮಾಡ್ತಾನೆ ಅಂತ ಕರ್ತನ ವಾಕ್ಯ ಬೆಳೀತದೆ. ಹಲ್ಲೆಲೂಯಾ. ನೋಡಿ, ತಪ್ಪಿ ಹೋದ ಮಗ ಆತನು ಹೋಗ್ತಾನೆ. ಮಗ ಒಬ್ಬ ದೊಡ್ಡ ಮಗ ಇದ್ನಲ್ಲ, ನನಗೆ ಇವನೇ ಸಾಕು ಅಂತ ಅನ್ಕೊಂಡು ಅವನು ಅಂದ್ಕೊಳ್ಳಬಹುದಿತ್ತು. ಆದ್ರೆ ಅವನು ಯಾವಾಗ್ಲೂ ಕೊರಗಿ ಯಾರದೇ ಇದ್ದಿದ್ದು, ತಪ್ಪಿ ಹೋಗಿದ್ದಾನಲ್ಲ ಒಬ್ಬ ಮಗ, ಅವನು ಬಂದೇ ಬರ್ತಾನೆ ಅಂತ ಅನ್ಕೊಂಡು ಯಾವಾಗ್ಲೂ ಕೂಡ ತಂದೆ ಬಾಗಿಲಿನ ಹತ್ರ ನೋಡುತ್ತಿರ್ಬೋದು. ಬೆಳಿಗ್ಗೆ ರಾತ್ರಿ ನನ್ನ ಮಗ ಬರ್ತಾನೆ, ಒಂದು ದಿವಸ ನನ್ನ ಮಗ ಬರ್ತಾನೆ. ಬಂದು ಕೂಡ ನೋಡ್ರಿ, ಅವ ಇನ್ನೂ ದಾರಿಯಲ್ಲಿ ಬರ್ತಾ ಇದ್ರಿ. ಹೇಗೆ ತಂದೆ ಗೊತ್ತಾಯ್ತು? ಹಾಗಾದ್ರೆ ತಂದೆ ಪ್ರತಿ ಕ್ಷಣವೂ ಆತನ ನಿರೀಕ್ಷೆಯಲ್ಲಿದ್ದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ದಿವಸವೂ ಕೂಡ ನೋಡ್ರಿ, ಅನೇಕ ಜನರು ತಪ್ಪಿ ಹೋಗಿದ್ದಾರೆ. ಅವರನ್ನ ಕರೆದುಕೊಂಡು ಬರೋದಕ್ಕೆ ಹಂದಿಯ ಆಹಾರದಲ್ಲಿರುವಂತ ಸ್ಥಳಕ್ಕೆ ಯಾರು ಹೋಗ್ತಾ ಇಲ್ಲ, ತಂದೆ ಹೋಗ್ತಾ ಇಲ್ಲ. ಯಾಕಂದ್ರೆ ಹಂದಿಗಳ ಆಹಾರಗಳಿದಾವೆ, ಅಲ್ಲಿ ಕಷ್ಟಗಳಿದಾವೆ, ನೋವುಗಳಿದಾವೆ, ಅಲ್ಲಿ ಚಟಗಳಿದಾವೆ, ಅಲ್ಲಿ ನೀವು ಸಿಕ್ಕಿ ಹಾಕೊಳ್ತೀಯ ಅಂತ ಅನ್ಕೊಂಡು ತಂದೆ ಮೊದಲೇ ತಿಳಿಸಿದ್ದರು. ಎಲ್ಲವನ್ನ ಆತನಿಗೆ ತಿಳಿಸಿದರು. ಆದರೂ ಕೂಡ ಆತನ ಮಿತಿ ಮೀರಿ ಆಸ್ತಿಯನ್ನು ತೆಗೆದುಕೊಂಡು ಹೋಗಿದ್ದಾನೆ. ಈಗ ಯಾರು ಬರ್ಬೇಕು ರಿಟರ್ನ್? ಮಗನೇ ಬರಬೇಕು. ಹಲ್ಲೆಲೂಯಾ. ಮಗ ಬಂದಾಗ ಮಾತ್ರ ತಂದೆ ಎಂದಿಗೂ ತಿರಸ್ಕಾರ ಮಾಡೋದಿಲ್ಲ. ಕರ್ತನು ಖಂಡಿತವಾಗಿ ಅವರನ್ನು ಆಲಂಗಿಸಿ ಸ್ವೀಕರಿಸುವಾಗಲಾಗಲಿ. ಮನೆಯಲ್ಲಿ ಒಂದು ದೊಡ್ಡ ಔತಣ ಕೂಟವೇ ಆ ಮಗ ರಿಟರ್ನ್ ಬರುವಾಗ ಉಂಟಾಗುವಂತದ್ದಾಗಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಕಳೆದು ಹೋದಂತ ಆತ್ಮಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಭಕ್ತರು ನಮ್ಮನ್ನ ಕರೆದಿದ್ದಾನೆ. ನಮ್ಮ ಮುಂದೆ ಸವಾಲುಗಳುಳ್ಳಂತ ವ್ಯಕ್ತಿಗಳೇ ಇರಬಹುದು, ಸವಾಲುಗಳಿಂದ ವ್ಯಕ್ತಿಗಳ ಆಲೋಚನೆಗಳೇ ಇರಬಹುದು, ವಿರೋಧಿಸುವಂತ ವ್ಯಕ್ತಿಗಳೇ ಇರಬಹುದು. ಅವರ ಮುಂದೆ ಸುವಾರ್ತೆಯನ್ನು ಸಾರೋದಕ್ಕೋಸ್ಕರವಾಗಿ ನಾವು ಎದ್ದು ನಿಲ್ಲಬೇಕಾಗಿದೆ. ಹಲ್ಲೆಲೂಯಾ. ನಮ್ಮನ್ನ ನಡೆಸುವವನ ಪ್ರಿಯರೇ, ಈ ಲೋಕದ ಯಾವುದೋ ಮೂಲೆಯಲ್ಲಿರುವ ಶಕ್ತಿಯಲ್ಲ, ಈ ಭೂಮಿಯ ಮೇಲೆ ಅಸ್ಥಿವಾರ ಹಾಕಿದಂತ ಪರಿಶುದ್ಧಾತ್ಮನ ಶಕ್ತಿ ಈ ದಿನಮಾನದಲ್ಲಿ ನಮ್ಮನ್ನ ನಡೆಸುವಂತದಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ವಾಕ್ಯವನ್ನ ಕೇಳ್ತಾ ಇದ್ದೇವೆ. ವಾಕ್ಯವನ್ನ ಕೇಳಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಾವು ಅದನ್ನ ಕಾರ್ಯರೂಪಕ್ಕೆ ತರಲಿಲ್ಲ ಅಂತಂದ್ರೆ ಆ ವಾಕ್ಯಕ್ಕೆ ಜೀವ ಇಲ್ಲ, ಆ ನಂಬಿಕೆಗೆ ಜೀವ ಇಲ್ಲ. ಇವತ್ತಿನ ದಿವಸ ಆ ನಂಬಿಕೆಗೆ ನಾವು ಜೀವವನ್ನ ಕೊಡಬೇಕಾಗಿದೆ. ಆ ವಾಕ್ಯಕ್ಕೆ ನಾವು ಜೀವ ಕೊಡಬೇಕಾದರೆ ನಾವು ಅದರಲ್ಲಿ ಕಾರ್ಯರೂಪವಾಗಿ ನಡೆಯಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ರೋಮಾಪುರ ಬರೆದ ಪತ್ರಿಕೆ 10ನೇ 21ನೇ ವಚನದಲ್ಲಿ ಈ ರೀತಿಯಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡ್ರಿ. ರೋಮಾಪುರ ಬರೆದ ಪತ್ರಿಕೆ 10ನೇ 21ನೇ ವಚನ. ಆದರೆ ಅವನು ಇಸ್ರಾಯೇಲ್ಯರನ್ನು ಕುರಿತು ನನ್ನ ಮಾತಿಗೆ ಅವಿಧೇಯರಾಗಿ ಎದುರು ಮಾತನಾಡುವ ಜನರನ್ನು ನಾನು ದಿನವೆಲ್ಲ ಕೈಚಾಚಿ ಕರೆದೆನೆಂದು ಹೇಳುತ್ತಾನೆ. ಹಲ್ಲೆಲೂಯಾ. ನನ್ನ ಮಾತಿಗೆ ವಿರುದ್ಧವಾಗಿ ನಡೆಯುವವರನ್ನ, ವಿರುದ್ಧವಾಗಿ ಮಾತನಾಡುವವರನ್ನ ಅದನ್ನು ಈಗಲೂ ಕೂಡ ಕೈಚಾಚಿ ಕರೀತಿದ್ದಾನೆ. ಯಾರ ಮುಖಾಂತರ? ನಮ್ಮ ಮುಖಾಂತರ ಕರೀತಾ ಇದ್ದಾನೆ. ನಾವು ಹೋಗದೆ ಹೋದ್ರೆ, ನಾವು ಕರ್ತನ ಮಾತನ್ನು ಒಂದು ವೇಳೆ ಅನನೀಯನು ನಾನು ಹೋಗೋದಿಲ್ಲ, ನಾನು ಎಲ್ಲಾದ್ರೂ ಹೋಗ್ತೀನಿ ಅಂತ ಅನ್ಕೊಂಡು ಹೋಗಿದ್ರೆ ಯೋನನ ರೀತಿಯಲ್ಲ ನನ್ನ ಕಿವಿ ಹಿಡಿದು ನೀನು ಹೋಗಲೇಬೇಕು ಅಂತ ಅನ್ಕೊಂಡು
ಕಳಿಸುವವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಆ ರೀತಿಯ ಕಷ್ಟಗಳು ದೇವರ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಆ ರೀತಿಯ ವಿರೋಧತೆಗಳನ್ನು ನಾವು ವ್ಯಕ್ತಪಡಿಸದೆ ಜನರ ಮುಂದೆ ನಾವು ದೇವರ ನಾಮವನ್ನು ಪ್ರಚುರಪಡಿಸುವುದಕ್ಕೆ ನಾವು ಸಿದ್ಧರಾಗೋಣ. ಹಲ್ಲೆಲೂಯ. ನೀನು ಯೇಸು ಎಂದು ನಾಮವನ್ನು ಹೇಳುವಾಗ ಕರ್ತನು ಅವರ ಮನಸ್ಸುಗಳನ್ನು ಸಿದ್ಧ ಮಾಡುವ ಆತನಾಗಿದ್ದಾನೆ. ಅವರ ಮನಸ್ಸುಗಳನ್ನ ಸಿದ್ಧ ಮಾಡುವ ನೆಟ್ಟನೆ ಮಾಡುವ ಆತನಾಗಿದ್ದಾನೆ. ಎಲ್ಲ ಹಳ್ಳ ಜಿನ್ನಗಳನ್ನ ಸಮ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯ. ನೋಡ್ರಿ, ಒಂದು ವಿಚಾರ ಏನಂತಂದ್ರೆ, ನಮಗೆ ತಿಳಿಯದಿರೋ ವಿಚಾರ ಅಂತಂದ್ರೆ, ನಾವು ಯಾವಾಗ ಅವ್ರ ಸುದ್ದಿಗೆ ಹೋಗ್ತೇವೋ ಅದೇ ಸಮಸ್ಯೆ ಆಗೋದು. ನಾವು ನಮ್ಮ ಸುದ್ದಿ ಹೇಳೋಣ ಅಲ್ವಾ? ನಾವು ನಮ್ಮ ಸುದ್ದಿ ಹೇಳೋಣ. ನಾವು ಅವ್ರ ಸುದ್ದಿ ಯಾಕೆ ಹೋಗ್ತೀವಿ? ಅವ್ರ ಸುದ್ದಿಯನ್ನ ಎತ್ತಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿದ ಕೂಡಲೇ ಅವ್ರಿಗೆ ಏನಾಗುತ್ತೆ, ಇವನೇನ್ ನನ್ನ ಇನ್ಸಲ್ಟ್ ಮಾಡ್ತಾ ಇದ್ದಾನೆ, ಅವಮಾನ ಮಾಡ್ತಿದ್ದಾನೆ ಅಂತ ಅಂದುತ್ತೆ. ಆದ್ರೆ ನಾವು ನಮ್ಮ ಸುದ್ದಿಯನ್ನ, ಕರ್ತನ ಶುಭ ಸಮಾಚಾರವನ್ನ, ಆ ಸಮಾಧಾನದ ವಾಕ್ಯವನ್ನ, ಸಂತೋಷದ ವಾಕ್ಯವನ್ನ ಅವರಿಗೆ ತಿಳಿಸುವವರಾಗೋಣ. ನೋಡ್ರಿ, ಬಿತ್ತೋದು ಬಿತ್ತು ಬಿಡೋಣ. ರೈತನ ಅವಸ್ಥೆ ಬಿತ್ತೋದು ಬಿತ್ತಾನೆ, ಅವ್ನು ಭತ್ತ ಬಿಟ್ಟು ಆಮೇಲೆ ಮಾಡೋದಿಲ್ಲ. ಅದು ದೇವ್ರಿಗೆ ಬಿಟ್ಟಿದ್ದು. ಅಲ್ಲೆಲ್ಲೂ ಎಷ್ಟೋ ಕೀಟನಾಶಕ ಹಾಕಿದ್ರು ಕೆಲವು ಬೀಜ ಬರೋದೇ ಇಲ್ಲ. ಅದಕ್ಕೇನು ಮಾಡೋದಕ್ಕಾಗೋದಿಲ್ಲ. ಬಿತ್ತೋ ಅದು ಹಂಗಂತ ಹೇಳಿ ನೆಕ್ಸ್ಟ್ ಮತ್ತೆ ಉಕ್ಕೆ ಹೊಡೆದು ಬಿತ್ತೋದಿಲ್ವಾ? ನೆಕ್ಸ್ಟ್ ಮತ್ತೆ ಬಿತ್ತು ಉಕ್ಕೆ ಹೊಡೆದು ಮತ್ತೆ ಬಿತ್ತಾರೆ. ಯಾಕೆಂದ್ರೆ ನಂಬಿಕೆಯನ್ನು ಬಿತ್ತಾರೆ. ಯಾಕಂದ್ರೆ ಅದು ಬರುತ್ತೆ ಒಳಕ್ಕೆ. ಇವತ್ತಿನ ದಿವಸ ವಾಕ್ಯ ಎಂಬ ಬೀಜವನ್ನ ಬಿತ್ತುವಂತ ರೈತರು ನಾವಾಗೋಣ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ನಾವು ಪ್ರಾರ್ಥನೆ ಮಾಡೋಣ. ಕರ್ತನು ನಮ್ಮ ಹೃದಯದಲ್ಲಿ ಒಂದು ಆತ್ಮಭಾರ ಉಂಟು ಮಾಡುವುದಾಗಲಿ. ನಾವು ಅನೇಕ ಅದ್ಭುತಗಳನ್ನ ಹೊಂದಿದ್ದೇವೆ. ಶೋಧನೆಗಳು, ಕಷ್ಟಗಳಿರ್ಬೋದು. ಆದ್ರೆ ಆ ಶೋಧನೆಗಳು, ಕಷ್ಟಗಳಿಂದ ನಮ್ಮನ್ನ ಬಿಡುಗಡೆಗೊಳಿಸುವ ದೇವರ ಶಕ್ತನಾಗಿದ್ದಾನೆ. ನಾವು ಇವತ್ತಿನ ದಿವಸ ಕರ್ತನ ಅದ್ಭುತಗಳು, ಕರ್ತನ ಸಾಕ್ಷಿಗಳನ್ನ ನಾವು ಸಾರೋದಕ್ಕೆ ಸಿದ್ಧರಾಗೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಕರ್ತನೇ, ರಾಜಾ, ಪ್ರಾರ್ಥನೆಯಲ್ಲಿ ಸೇರಿ ಬಂದಿರುವ ನಿನ್ನ ಮಕ್ಕಳ ನಿನ್ನ ಕರಗಳಿಗೆ ಒಪ್ಪಿಸಾದಿನ ಸ್ವಾಮಿ. ಒಬ್ಬೊಬ್ಬರನ್ನ ಕರ್ತನೆ, ನೀನು ಕರ್ತನೆ ಅವರನ್ನು ಸಾಮಾನ್ಯ ಮನುಷ್ಯರಿಂದ ಅವರು ಅಂದುಕೊಂಡಿದ್ದಾರೆ. ಆದ್ರೆ ಕರ್ತನೆ, ನೀನು ಅವರನ್ನ ಸಾಮಾನ್ಯ ಮನುಷ್ಯರನ್ನಾಗಿ ನೋಡ್ತಾ ಇಲ್ಲ. ನೀನು ಒಬ್ಬೊಬ್ಬರನ್ನ ಕರ್ತನೆ ಅನನೀಯನನ್ನಾಗಿಯೂ, ಕರ್ತನೆ ರಾಜ ಪೇತ್ರನನ್ನ ಆಗಿಯೂ, ಕರ್ತನೆ ಯೋಹಾನನನ್ನ, ಯಾಕೋಬನನ್ನ ಆಗಿಯೂ ನೀನು ನೋಡ್ತಾ ಇದ್ದೀಯ ಕರ್ತನೆ. ರಾಜ, ಈ ಲೋಕದ ದುಷ್ಟ ಜನರ ಮಧ್ಯದಲ್ಲಿ ನಾವು ಸುವಾರ್ತೆಯನ್ನು ಸಾರುವವರಾಗಿ, ಕರ್ತನೆ ನಿನ್ನ ಶುಭ ಸಮಾಚಾರವನ್ನು ತಿಳಿಸುವವರಾಗಿ, ಕರ್ತನೆ ನಾವು ನಿಲ್ಲುವಂತ ಉದ್ಯೋಗದ ಸ್ಥಳದಲ್ಲಿ, ಮನೆಯ ಸ್ಥಳದಲ್ಲಿ, ವಿದ್ಯಾರ್ಥಿ ಮಾಡುವಂತ ಸ್ಥಳಗಳಲ್ಲಿ, ಕರ್ತನೆ ರಾಜ ಕರ್ತನೆ ಮನುಷ್ಯರೆಂಬ ಮೀನನ್ನ ಹಿಡಿಯುವಂತ ಕರ್ತನೆ ವ್ಯಕ್ತಿಗಳಾಗಿ ನಾವು ಮಾರ್ಪಡುವಾಗ ನಮ್ಮನ್ನ ನಿರ್ಧಾರ ನಡೆಸುತ್ತದೆ. ರಾಜ, ನಾವು ಮಾತನಾಡುವುದಕ್ಕೆ, ನಾವು ನಿನ್ನ ವಾಕ್ಯವನ್ನು ಹೇಳುವುದಕ್ಕೆ ನಮ್ಮನ್ನ ತಡೆ ಒಡ್ಡುವಂತ ಎಲ್ಲ ಸೈತಾನನ ಅಂಧಕಾರದ ಶಕ್ತಿಗಳ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರುಗಾಟ ಬಿಡುಗಡೆ ಉಂಟು ಮಾಡಿ ನಿನ್ನ ತಾನೇ ನಡೆಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವ ಉಳ್ಳ ತಂದೆ. ಆಮೆನ್.